ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನಾವು ಯೂಶುವಲ್ No one is like you. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲರಿಗೂ ಹಾಯ್. ನಾನು ಶೀಲಾ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರ್ಬೋದು, ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು, ಈ ಥರ ವ್ಲಾಗ್ನ ಹಾಕ್ತಾ ಇರ್ತೀನಿ. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಅಡುಗೆ ಮಾಡಬೇಕು. ಇವತ್ತು ಅಡುಗೆ ಅಂದರೆ ಊಟಕ್ಕೆ ಸದ್ಯಕ್ಕೇನು ಮಾಡಿಲ್ಲ, ಇವಾಗ ಮಾಡಬೇಕು. ಹಾಗೆ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ಖಾಲಿ ಆಗಿತ್ತು ಅಂತೇಳಿ ತರಕಾರಿ ತೊಗೊಂಬರೋಣ ಅಂತ ಹೋಗಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರೆಕಾಳನ್ನ ಬಿಡಿಸ್ತಾ ಇದ್ದೀನಿ ಇವಾಗ ಕುತ್ಕೊಂಡು. ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ಅಂದರೆ ಈಗ ಸದ್ಯಕ್ಕೆ ನಾನು ಲಾಸ್ಯ ಇಬ್ಬರೇ ಇದ್ದೀವಿ. ಸೊ ನನ್ನ ಹಸ್ಬೆಂಡಿಂದ ಶೂಟಿಂಗಿಂದ ಬಂದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹೆಂಗೂ ಇಬ್ಬರೇ ಇದೆಯಲ್ವಾ, ಸೊ ಅದಕ್ಕೆ. ಸೊ ಅವಳಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ಕೂಲ್ಗೂ ಸಹ ಒಂದೊಂದ್ಸರಿ ಲಂಚ್ ಬಾಕ್ಸ್ಗೆ ಉಪ್ಪಿಟ್ಟು ಕಳಿಸಿ ಮಮ್ಮ ಅಂತ ಕೇಳ್ತಾ ಇರ್ತಾಳೆ. ಬಟ್ ಉಪ್ಪಿಟ್ಟು ಬಿಸಿ ಬಿಸಿ ಇದ್ದಾಗಲೇ ಚಂದ ತಿನ್ನೋಕ್ಕೆ. ಹಾಗಾಗಿ ನಾನು ಲಂಚ್ ಬಾಕ್ಸ್ಗೆ ಉಪ್ಪಿಟ್ಟು ಕೊಟ್ಟು ಕಳಿಸಲ್ಲ. ಸೊ ಅವಳು ಮನೇಲಿದ್ದಾಗ ಉಪ್ಪಿಟ್ಟು ಮಾಡ್ತೀವಿ, ಅದೇ ಮಾಡ್ಕೋಬೇಕು ಸ್ವಲ್ಪ. ಸೊ ಅಲ್ಲಿ ರೆಡಿ ಮಾಡಿಕೊಂಡು ಸಿಗ್ತೀನಿ. ಸಾಪ ಇದ್ರಲ್ಲದೇನೋ ಒಂದು ಇದ್ದಿತ್ತು ಆಡಿಟೋರಿಯಂ ಅಲ್ಲಿ, ಅಲ್ಲೊಂದು ಸಾಂಗ್ ಹೇಳ್ಕೊಂಡಿದ್ದು, ಆದ್ರೆ ಅದು ಸಾಪ ಬುಕ್ ಅಲ್ಲಿ ಇಲ್ಲ. ಓಕೆ, ಯಾವ ಸಾಂಗು? ನಿನಗೆ ಯಾವ್ದು ಗೊತ್ತು ಹೇಳು. ಸಮಥಿಂಗ್ ಕ್ವೈಟ್ ಯೂನಿಕ್. ಕ್ವೈಟ್ ಯೂನಿಕ್. ಓಕೆ, ಟೆಲ್ ಮಿ ವಾಟ್. You got something, it's quite unique. No one is like you. You know many things I would like to learn from you. Happy to be here with you. I am glad to be here with you. ಹೇಳಿ, ಲಾಸ್ಯ ಹಿಂಗೆ ಹಾಡು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಅವರೆಕಾಳು ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನಂಗೆ ಆಲ್ರೆಡಿ ಉಪ್ಪಿಟ್ಟು ಇಷ್ಟ, ಅದಕ್ಕೆ ನಾನು ಆಲ್ರೆಡಿ ಕಮೆಂಟ್ ಮಾಡಿರ್ತೀನಿ. ಓಕೆನಾ? ಫಸ್ಟ್ ನೀವೇ ಕಮೆಂಟ್ ಮಾಡಿರ್ತೀರಾ? ಹೆಂಗೆ ಕಮೆಂಟ್ ಮಾಡಿ? ನಿನ್ನ ಹತ್ರ ಫೋನ್ ಇದೆಯಾ? ಉಪ್ಪಿಟ್ಟು ತಂದು ಮಾಡ್ತೀನಿ ಅಷ್ಟೇ. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ. ಉಪ್ಪಿಟ್ಟು ಒಗ್ಗರಣೆ ಎಲ್ಲ ಆಯಿತು. ಸೊ ನೀರು ಹಾಕಿಟ್ಟಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊತೀನಿ. ತೆಂಗಿನ ತುರಿ ಹಾಕ್ಬಿಟ್ಟು ರವೆ ಮಿಕ್ಸ್ ಮಾಡಿದ್ರೆ ನಮ್ಮ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಉಪ್ಪಿಟ್ಟು ರೆಡಿ ಆಯಿತು, ತಟ್ಟೆಗೆ ಹಾಕ್ಕೊಂಡಾಯಿತು. ಲಾಸ್ಯಂಗೆ ಹಾಕ್ಕೊಟ್ಟಿದ್ದೀನಿ, ತಿಂತಾ ಕುತ್ಕೊಂಡಿದ್ದಾಳೆ. ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು. ಹಿಂಗಿದೆ. ಸೊ ನಾನು ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿಂದು ಮುಗಿಸ್ತೀನಿ. ಟೈಮ್ ಕೂಡ 9:30 ಆಗೋಯ್ತು. ಲಾಸ್ಯನ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು. ಸೊ ಅವಳನ್ನ ಬೇಗ ಮಲಗಿಸ್ತೀನಿ. ಅವಳು ಅಂದರೆ ಸ್ಕೂಲಿಂದ ಬಂದು ಮಲಗಲ್ಲ ಅವಳು, ಹಾಗಾಗಿ ಇವಾಗ ನೈಟ್ ಬೇಗ ಮಲಗಿಸ್ತೀನಿ. ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ ಸ್ಕೂಲ್ಗೆ, ಹಾಗಾಗಿ ಸೊ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ.
ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಫ್ರೈಡೇ ಮಾರ್ನಿಂಗು. ಲಾಸ್ಯ ಕೂಡ ಸ್ನಾನ ಎಲ್ಲ ಆಗಿ ರೆಡಿ ಆಗ್ತಾ ಇದ್ದಾಳೆ. ಸೊ ಅದಕ್ಕೆ ನಾನು ಅವಳಿಗೆ ತಿಂಡಿ ಹಾಕ್ಕೊಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೀನಿ. ಹಾಗೆ ಅವಳು ಬೇರೆ ಪಲ್ಯ ಏನು ಮಾಡಿದ್ರೆ ತಿನ್ನಲ್ಲ. ಸೊ ಹಾಗಾಗಿ ಅವಳಿಗೆ ಚಟ್ನಿ ಅಷ್ಟೇ ಮಾಡಿ ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ. ನಿನ್ನೆ ವ್ಲಾಗಲ್ಲಿ ಉಪ್ಪಿಟ್ಟು ಮಾಡಿದ್ವಿ ಅಲ್ವಾ. ಸೊ ಅವರೆಕಾಳೆಲ್ಲ ತೊಗೊಂಬಂದಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಅವರೆಕಾಳನ್ನ ನಾನು ನೈಟೇ ನೆನೆಸ್ಬಿಟ್ಟಿಟ್ಟಿದ್ದೆ. ಸೊ ಇವತ್ತು ತಿಂಡಿಗೆ ಹಿದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಯನ್ನ ಸ್ಕೂಲ್ಗೆ ಕಳಿಸಾಯಿತು. ಅವಳು ಸ್ಕೂಲ್ಗೆ ಹೋಗಾಗಿತ್ತು. ಸೊ ಅದಕ್ಕೆ ನಾನಿಲ್ಲಿ ಅವರೆಕಾಳನ್ನ ಹಿತ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಮಸಾಲೆ ರುಬ್ಬೋದಕ್ಕೆ ನಾನು ಟೊಮ್ಯಾಟೊ, ಇಲ್ಲಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ಎರಡು ಟೊಮ್ಯಾಟೊನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಬೋದಕ್ಕೆ ಒಣಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಹಸಿ ತೆಂಗಿನ ತುರಿ, ಹಾಗೆ ಒಂದು 10 ಕಾಳಷ್ಟು ಕಡಲೆ, ಹುರ್ಗಡಲೆ, ಹಾಗೆ ಸ್ವಲ್ಪ ಅರಿಶಿನ, ಸಾಂಬಾರು ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ರುಬ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು ಆಯಿಲ್ನ ಹಾಕ್ಕೊಂಡೆ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು 1-2 ನಿಮಿಷ ಫ್ರೈ ಆದಮೇಲೆ ಅವರೆಕಾಳನ್ನ ಹಾಕ್ಬಿಟ್ಟು ಅದನ್ನು ಸಹ ಒಂದು 2 to 3 ಮಿನಿಟ್ಸು ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಅದು ಅದರಲ್ಲೇ ಬೇಯುತ್ತೆ ಅವರೆಕಾಳು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಇಲ್ಲಿ ನಾನು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅವರೆಕಾಳನ್ನ ಹೀಗೇ ಬೇಯಿಸ್ಕೊತಾ ಇದ್ದೀನಿ. ನಾವು ಕುಕ್ಕರಲ್ಲಿ ಮಾಡಿದ್ರೆ ಅವರೆಕಾಳೆಲ್ಲ ಫುಲ್ ಚೆನ್ನಾಗಿ ಬೆಂದು ಕದ್ರೋಗ್ಬಿಡುತ್ತೆ. ಸೊ ತಿನ್ನಬೇಕಾದ್ರೆ ಕಾಳು ಬಾಯಿಗೆ ಸಿಗಲ್ಲ. ಸೊ ಹಾಗಾಗಿ ನಾನು ಹೀಗೆ ಬೇಯಿಸ್ಕೊತಾ ಇದ್ದೀನಿ. ಕಾಳು ಬೇಯಲಿ ಅಷ್ಟರಲ್ಲಿ ನಾನು ನಿಂಬೆಹಣ್ಣು ಕಟ್ ಮಾಡಿ ತೊಗೊತಾ ಇದ್ದೀನಿ. ಸೊ ಇದರಲ್ಲಿರೋಂಥ ಬೀಜಗಳನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಉಪ್ಪಿನಕಾಯಿ ಮಾಡೋದಕ್ಕೋಸ್ಕರ. ಹಾಗೆ ಇಲ್ಲಿ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 8 ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಅದು ಒಂದು 2-3 ದಿನ ಆಗಲಿ. ಸೊ ಆವಾಗ ನಿಂಬೆಹಣ್ಣು ಚೆನ್ನಾಗಿ ಕಳ್ತಿರುತ್ತೆ. ಸೊ ಕಳ್ತಿರೋ ನಿಂಬೆಹಣ್ಣಿಗೆ ಖಾರ ಕಲಿಸ್ಬೇಕು. ಸೊ ಆ ಖಾರ ಕಲಿಸ್ಬಿಟ್ಟು ಇಡೋ ಅಂಥದ್ದನ್ನ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.
ಅಷ್ಟರೊಳಗಡೆ ಇಲ್ಲಿ ಸಾಂಬಾರು ಕೂಡ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇಲ್ಲಿ ಇದು ನಾನು ಸಾಂಬಾರು ಮಾಡಿರೋದು ದೋಸೆಗೋಸ್ಕರ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ. ನಿಮಗೆ ರೈಸ್ಗೆ ಏನಾದರೂ ಮಾಡ್ಕೊತಾ ಇದ್ದೀರಾ ಅಂತ ಅಂದರೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ತೆಳುಗೆ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮಧ್ಯಾಹ್ನ ಇವ್ರ ಫ್ರೆಂಡ್ ಬಂದಿದ್ರು ಅಂತ ಲಂಚ್ ಎಲ್ಲ ಮಾಡಿದ್ವಿ. ಸೊ ಲಂಚ್ ಎಲ್ಲ ಆಯಿತು. ಸೊ ಸಾಯಂಕಾಲ ಬೋರ್ ಆಗ್ತಾ ಇತ್ತು, ಎಲ್ಲರೂ ಹೋಗೋಣ ಅಂತ ಅಂದಿದ್ದಕ್ಕೆ ಸರಿ ಟಿಕ್ಕಿ ವಿಲೇಜ್ಗೆ ಹೋಗೋಣ ರೆಡಿ ಆಗು ಅಂತ ಹೇಳಿದ್ರು. ಸೊ ಅದಕ್ಕೆ ಆಚೆ ಹೋಗೋಕ್ಕೆ ಸ್ವಲ್ಪ ಇವತ್ತು ಅಂದರೆ ನಿನ್ನೆ ಮೊನ್ನೆಗೆಲ್ಲ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಚಳಿನೇ ಇದೆ. ಸೊ ಹಾಗಾಗಿ ಈ ಥರ ಪ್ಯಾಂಟ್ ಬಂದು ನಾನು ಟ್ರೆಗ್ಗಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಇದು ನಾರ್ಮಲ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಈ ಥರ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ಈ ಜಾಕೆಟ್ ಬಂದು ನಾನು ಆಜುವಲ್ಲೇ ಆರ್ಡರ್ ಮಾಡಿದ್ದು. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಂದರೆ ಚೆಕ್ ಮಾಡಿ. ಸೊ ತುಂಬ ವಾಮ್ ಆಗುತ್ತೆ ಇದರಲ್ಲಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಿಪ್ಪು ಇದೆ, ಹಾಗೆ ಈ ಥರ ಬಟನ್ಸ್ ಕೂಡ ಇದೆ. ಸೊ ಎರಡರಲ್ಲೂ ಕೂಡ ಸೆಕ್ಯೂರ್ ಮಾಡ್ಬೋದು. ಸೊ ಜಿಪ್ಪು ಈ ಥರ ಇದೆ. ಸೊ ಜಿಪ್ ಕೂಡ ಹಾಕ್ಬೋದು. ಸೊ ಈ ಥರ ಬಟನ್ ಕೂಡ ಇದೆ. ಸೊ ಬಟನ್ ಕೂಡ ಹಾಕ್ಬೋದು. ಸೊ ನಾನು ಬಂದು ಮೀಡಿಯಮ್ ಸೈಜಲ್ಲಿ ತರಿಸ್ಕೊಂಡಿದ್ದೆ. ಅಂದರೆ ಒಂದು ಸೈಜು ಈ ಥರ ಜಾಕೆಟ್ಸ್ ಎಲ್ಲ ಒಂದು ಸೈಜು ದೊಡ್ಡದೇ ತೊಗೋಬೇಕು. ಸೊ ಹಾಗಾದರೆ ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗೆ ಇಲ್ಲಿ ಪಾಕೆಟ್ಸ್ ಕೂಡ ಇದೆ. ಇಲ್ಲೂ ಒಂದು ಪಾಕೆಟ್ ಇದೆ. ಸೊ ಇಲ್ಲೂ ಒಂದು ಪಾಕೆಟ್ ಇದೆ. ಸೊ 2 ಪಾಕೆಟ್ಸ್ ಇದೆ. ಸೊ ಲಾಸ್ಯನ್ನ ಈ ಜಾಕೆಟ್ ಬಂದು ಅವ್ರ ಪಪ್ಪ ಲಂಡನ್ಗೆ ಹೋಗಿದ್ದಾಗ ತೊಗೊಂಬಂದಿದ್ರು. ಸೊ ಈ ಜಾಕೆಟ್ ಅಂದರೆ ಅವಳಿಗೆ ತುಂಬ ಇಷ್ಟ. ಫಸ್ಟು ಈ ಟಿಕ್ಕಿ ವಿಲೇಜ್ ಬಂದ್ಬಿಟ್ಟು ಹೆಸರುಘಟ್ಟ ಮೇನ್ ರೋಡಲ್ಲಿತ್ತು. ಇವಾಗ ಬಂದು ಈ ಕಡೆ ಸಂಭ್ರಮ್ ಕಾಲೇಜ್ ಇದೆ ಅಲ್ವಾ, ಸೊ ಆ ಕಡೆ ಶಿಫ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಫುಲ್ ದೊಡ್ಡದಾಗಿದೆ. ಸೊ ನಾನು ಕಸೀಪು ವಿಡಿಯೋ ಏನು ಮಾಡಿದ್ದೆ ಅಲ್ವಾ, ಸೊ ಆ ಕಸೀಪು ಏನಿದೆ ಅದರ ಪಕ್ಕದಲ್ಲೇ ಇದೆ ಇದು.
ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ಸ್ ಮಾಡಿ. Thank you for watching. Love you all. Take care.